ನಮಸ್ಕಾರ ವೀಕ್ಷಕರೇ, ಮಾರ್ಕೆಟ್ ಕೆಫೆ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪ್ರಮೀಳಾ. ಇವತ್ತು ನಾವು ಗ್ಲೋಬಲ್ ಸೆಲ್ ಆಫ್ ಅಂದ್ರೇನು ಅಥವಾ ಜಾಗತಿಕ ಮಾರಾಟದ ಭೀತಿ. ಜಾಗತಿಕ ಮಾರಾಟ ಅಂದ್ರೆ ವಿಶ್ವದಾದ್ಯಂತ ಷೇರು ಮಾರುಕಟ್ಟೆಗಳು ಏಕಕಾಲದಲ್ಲಿ ಕುಸಿಯುವುದು. ನಾವು ನೋಡಿರ್ಬೋದು, ಆಗಸ್ಟ್ 6ಗೆ ಮಾರುಕಟ್ಟೆಯ ಕುಸಿತ ಆಯ್ತು, ಸಡನ್ ಕ್ರಾಶ್ ಆಗ್ತಾ ಇದೆ. ಇದಕ್ಕೆ ಏನು ಕಾರಣ ಅಂತ. ಈ ಆಗಸ್ಟ್ 6ರಂದು ಭಾರತೀಯ ಷೇರು ಮಾರುಕಟ್ಟೆಯ ತೀವ್ರ ಕುಸಿತ ಕಂಡಿತು. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಅಮೆರಿಕದಲ್ಲಿ ಸಂಭವನೀಯ ಆರ್ಥಿಕ ಮಂದಗತಿಯ ಬಗ್ಗೆ ಉದ್ಭವಿಸಿದ ಆತಂಕ. ಅಂದ್ರೆ ನೀವು ಗ್ಲೋಬಲ್ ಜಾಬ್ ಡೇಟಾ ಬಂದಿತ್ತು ಅವತ್ತು ಅಮೆರಿಕದಲ್ಲಿ. ಜನರಿಗೆ ರಿಸೆಷನ್ ಸ್ಟಾರ್ಟ್ ಆಗುತ್ತೆ ಅಂತ ಆತಂಕ ಶುರುವಾಯ್ತು ಅಲ್ಲಿ. ಅಲ್ಲಿ ವೀಕ್ US ಜಾಬ್ಸ್ ರಿಪೋರ್ಟ್ ಆಯ್ತು. ಅದು ಈ ರಿಲೀಸ್ ಆಫ್ ದಿ ಈ ಜಾಬ್ ಡೇಟಾ ಡಿಸಪಾಯಿಂಟ್ಮೆಂಟ್ ಆಯ್ತು ಲೈಕ್ ನೋಡಿ ಜನರಿಗೆ. ಅಲ್ಲಿಂದ ಈ ಜಾಬ್ ಡೇಟಾ ರಿಲೀಸ್ ಆಗಿದ್ದು ಆಗಸ್ಟ್ 3rd 2024ಗೆ. ಇದು ಒಂಥರ ಕನ್ಸರ್ನ್ ರೈಸ್ ಮಾಡಿತ್ತು ಜನರಲ್ಲಿ. ಇದು ನಮ್ ಓವರ್ ಆಲ್ ಎಕನಾಮಿಕ್ ಸ್ಲೋ ಡೌನ್ ಆಗಕ್ಕೆ ಒಂದು ರೀಸನ್ ಆಯ್ತು. ಬಿಕಾಸ್ ಜನರಿಗೆ ಒಂಥರ ಅವರು ಇನ್ವೆಸ್ಟ್ಮೆಂಟ್ ಇಂದ ಅವರ ಇನ್ವೆಸ್ಟ್ಮೆಂಟ್ ಅನ್ನು ಸ್ಟಾಕ್ ಮಾರ್ಕೆಟ್ ಇಂದ ಬೇರೆ ಕಡೆಗೆ ಮೂವ್ ಮಾಡಕ್ಕೆ ಎಲ್ರು ಆಲ್ಮೋಸ್ಟ್ ಎಕ್ಸಿಟ್ ಆಗ್ತಿದ್ದಾರೆ ಅವ್ರ ಪೊಸಿಷನ್ಸ್ ನ. ಇದೊಂಥರ ಫಿಯರ್ ಕ್ರಿಯೇಟ್ ಮಾಡಿತ್ತು ಗ್ಲೋಬಲಿ ಅಥವಾ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಒಂಥರ ಫಿಯರ್ ಕ್ರಿಯೇಟ್ ಆಗಿತ್ತು. ಇದೊಂಥರ ಇಂಪ್ಯಾಕ್ಟೆಡ್ ದ ಗ್ಲೋಬಲ್ ಇನ್ವೆಸ್ಟರ್ ಸೆಂಟಿಮೆಂಟ್, ಒಂಥರ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಯ್ತು ಗ್ಲೋಬಲಿ. ಇದು ಮೇನ್ ಆಗಿ ಈ ಗ್ಲೋಬಲ್ ಈಕ್ವಿಟಿ ಸೆಲ್ ಆಫ್ ಯಾಕಾಯ್ತು ಅಂದ್ರೆ ಈ ರಿಸೆಷನ್ ಇದು ಒಂದು ಮೇನ್ ಫಿಯರ್ ಆಗಿ. ನೀವು ನೋಡಿರ್ಬೋದು, ಇಂಟೆಲ್ ತರದ ಕಂಪನೀಸ್ ಒಂದೇ ದಿನ 27% ಡೌನ್ ಆಯ್ತು. ಅಲ್ಲಿ 15,000 ಎಂಪ್ಲಾಯೀಸ್ ಲೇ ಆಫ್ ಅಂತ ನ್ಯೂಸ್ ನೋಡಿರ್ಬೋದು ನೀವು. ಈ ತರ ಒಂಥರ ಹೆವಿ ಪ್ಯಾನಿಕ್ ಕ್ರಿಯೇಟ್ ಆಯ್ತು ಮಾರ್ಕೆಟ್ ಅಲ್ಲಿ. ಇದರಿಂದಾಗಿ ಎಲ್ರು ರಿಯಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ಒಂದು ಕಂಟ್ರಿಯಲ್ಲಿ ಇವಾಗ ಗ್ಲೋಬಲ್ ಅಂದ್ರೆ ಎಲ್ಲಾ ಕಡೆನೂ ಕೋರಿಲೇಷನ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲಾ ಕಂಟ್ರೀಸು ಇಂಪ್ಯಾಕ್ಟ್ ಆಗುತ್ತೆ. ಬಿಕಾಸ್ IT ಇವಾಗ ಈವನ್ ಇಂಡಿಯಾದಲ್ಲಿ ನಾವು IT ಹಬ್ ಇರೋದ್ರಿಂದ ನಮಗೂ ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ ವೆನ್ US ಗೋಸ್ ಫಾರ್ ರಿಸೆಷನ್. ಅದರಿಂದಾಗಿ ವಿ ಹ್ಯಾವ್ ಆಲ್ಸೋ ಸೀನ್ ಅ ಹ್ಯೂಜ್ ಸೆಲ್ ಆಫ್ ಅಂತ ಹೇಳ್ಬೋದು. ಮೇನ್ ಆಗಿ ಇವನ್ ಇಂಡಿಯನ್ ಇನ್ವೆಸ್ಟರ್ಸ್ ಕೂಡ ಆ ಗ್ಲೋಬಲ್ ಸೆಲ್ ಆಫ್ ಅನ್ನು ನೋಡಿ ಅವರು ಒಂಥರ ರಿಸ್ಕ್ ಅವರ್ಸ್ ಸ್ಟ್ಯಾಂಡ್ಸ್ ಗೆ ಬಂದ್ಬಿಟ್ರು. ಅವ್ರಿಗೂ ಲೈಕ್ ಅವ್ರ ಪೊಸಿಷನ್ಸ್ ನ ಕಟ್ ಡೌನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೇಜರ್ ಆಗಿ ಯಾವ ಸೆಕ್ಟರ್ ಇದರಿಂದ ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ಬ್ಯಾಂಕಿಂಗ್. ಯಾಕೆ ಬ್ಯಾಂಕಿಂಗ್ ಆಗಿದೆ ಅಂದ್ರೆ ಅವ್ರಿಗೊಂಥರ ಕನ್ಸರ್ನ್ಸ್ ಇದೆ. ಈ ಗ್ಲೋಬಲ್ ಎಕನಾಮಿಕ್ ಸ್ಲೋ ಡೌನ್ ಆದ್ರೆ ಇದು ಇಂಪ್ಯಾಕ್ಟ್ ಆಗುತ್ತೆ ಲೋನ್ ಗ್ರೋತ್ಗೆ ಅಥವಾ ಅಸೆಟ್ ಕ್ವಾಲಿಟಿ ಆಫ್ ದ ಬ್ಯಾಂಕ್, ಅದಕ್ಕೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅಂತ ಬ್ಯಾಂಕ್ಸ್ ಸ್ಟಾಕ್ಸ್ ಎಲ್ಲ ಪುಲ್ ಡೌನ್ ಆಯ್ತು. ಹಾಗೇನೆ IT ಸ್ಟಾಕ್ಸ್, IT ಸೆಕ್ಟರ್ ಇಸ್ ವೆರಿ ಸೆನ್ಸಿಟಿವ್ ಟು ಗ್ಲೋಬಲ್ ಎಕನಾಮಿಕ್ ಕಂಡೀಷನ್. ಇವಾಗ US ಅಲ್ಲಿ ಜಾಬ್ ರಿಸೆಷನ್ ಇದು ಫಿಯರ್ ಕ್ರಿಯೇಟ್ ಆಯ್ತು ಅಂದ್ರೆ ಈ ಸೆಲ್ಲಿಂಗ್ ಪ್ರೆಷರ್ ಮೇನ್ ಆಗಿ IT ಅಲ್ಲಿ ಬರುತ್ತೆ. ಇವನ್ ಮೆಟಲ್ ಪ್ರೈಸ್ ಅಲ್ಲಿ ನೀವು ನೋಡಿರ್ಬೋದು, ಮೆಟಲ್ ಸ್ಟಾಕ್ಸ್, ಕಮೋಡಿಟಿ ಪ್ರೈಸ್ ಆಲ್ಸೋ ಅದು ಕೋರಿಲೇಷನ್ ಇರುತ್ತೆ ಎಕನಾಮಿಕ್ ಗ್ರೋತ್ ಮೇಲೆ. ಅದರಿಂದಾಗಿ ಇವನ್ ಆ ಸೆಕ್ಟರ್ ಕೂಡ ತುಂಬಾನೇ ಆಲ್ಮೋಸ್ಟ್ ಡಿಕ್ಲೈನ್ ಆಗಿದೆ. ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ಆಕ್ಚುಲಿ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಅದಕ್ಕೂ ಇವನ್ ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ಗೂ ಇಂಪ್ಯಾಕ್ಟ್ ಆಗಿದೆ. ಇದು ಇವನ್ ನೀವು ನೋಡಿರ್ಬೋದು, ಇಲ್ಲಿ ಇವಾಗ ನಾನು US ಚಾರ್ಟ್ ಓಪನ್ ಮಾಡಿದ್ದೀನಿ. US ಚಾರ್ಟ್ ಅಲ್ಲಿ 41,000ದಲ್ಲಿ ಆಲ್ಮೋಸ್ಟ್ US ಡೌ ಜಾನ್ಸನ್ ಟ್ರೇಡ್ ಆಗ್ತಾ ಇತ್ತು. ವಿದಿನ್ 3 days ಲೈಕ್ ಆಲ್ಮೋಸ್ಟ್ ಇಲ್ಲಿ ನೋಡಿರ್ಬೋದು 1st August 2nd ಅಂಡ್ ಟುಡೇ ಇವಾಗ ಮಾರ್ಕೆಟ್ ಆಲ್ಮೋಸ್ಟ್ 38,300 ರೀಚ್ ಆಗಿದೆ. ಆಸ್ ಪರ್ ಮೈ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಅಟ್ ಲೀಸ್ಟ್ ಒಂದು 38,000 ಫಸ್ಟ್ ಟೆಸ್ಟ್ ಮಾಡುತ್ತೆ. ಅದಾದ್ಮೇಲೆ ಪ್ರೊಬಾಬ್ಲಿ ವಿ ಮೇ ಸಿ 37,000 ಆಲ್ಸೋ, 37,300. ಓಕೆ, ಇವನ್ ಆಸ್ ಅ ಇನ್ವೆಸ್ಟರ್ ನಮಗೆ ಲೈಕ್ ವೆರಿ ಗುಡ್ ಆಪರ್ಚುನಿಟಿ. ಮಾರ್ಕೆಟ್ ರಿವರ್ಸ್ ಆಗುವಾಗ ವಿ ಕ್ಯಾನ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಅಂತ. ಇವಾಗ ನಾವು investing.com ಬ್ರೌಸ್ ಮಾಡಿದ್ರೆ ಇಲ್ಲಿ ಎಲ್ಲಾನು ಗ್ಲೋಬಲ್ ಇಂಡಿಸಸ್ ಲಿಸ್ಟ್ ಆಗಿರುತ್ತೆ. ಡೌ ಜಾನ್ಸನ್ ನೀವು ನೋಡ್ಬೋದು 1,000 ಪಾಯಿಂಟ್ ಡೌನ್ ಇದೆ, S&P 172, NASDAQ 600 ಪಾಯಿಂಟ್ಸ್. ಇವನ್ ನೀವು ನಿಫ್ಟಿ ನೋಡ್ಬೋದು 25,000 ಅಲ್ಲಿ ಇತ್ತು ನಿಫ್ಟಿ. ಇವತ್ತು ವಿದಿನ್ 3 ಟ್ರೇಡಿಂಗ್ ಸೆಷನ್ ಅಲ್ಲಿ ನಮ್ದು ನಿಫ್ಟಿ
900ಗೆ ರೀಚ್ ಆಯ್ತು. ಮೇ ಬಿ ಟುಮಾರೋ ಗ್ಯಾಪ್ ಡೌನ್ ಆಗಿ ವಿ ಕ್ಯಾನ್ ಈಸಿಲಿ ಸಿ 23,600, ಪ್ರೊಬಬ್ಲಿ 23,500 ತನಕ ಮಾರ್ಕೆಟ್ ರೀಚ್ ಆಗುತ್ತೆ. ಇಲ್ಲಿಂದ ರಿಯಾಕ್ಟ್ ಆದ್ರೆ ಇಟ್ ಈಸ್ ಗುಡ್ ಫಾರ್ ಅಸ್. ಇಲ್ಲಿಂದ ಮತ್ತೆ ನಾವು ಒಂದು ಅಪ್ ಮೂವ್ ಅನ್ನು ನೋಡ್ಬೋದು ಅಂಡ್ ಇಟ್ಸ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಆಲ್ಸೋ. ಇದರಿಂದ ಕೆಳಗೆ ಬಂದ್ರೆ ವಿ ಮೇ ಸಿ ಸಮ್ ಮೋರ್ ರಿಸ್ಕ್ ಅರೌಂಡ್ ಟಿಲ್ 22,700 ಅಂತ ಹೇಳ್ಬೋದು. ಇವನ್ ನಾವು ಗ್ಲೋಬಲ್ ಅಲ್ಲಿ ಇವನ್ ನಾವು ವಿ ಹ್ಯಾವ್ ನಾಟ್ ಸೀನ್ ಎನಿ ರಿಕವರಿ ಅಂತ ಹೇಳ್ಬೋದು. ಇವಾಗ ಡೌ ಜಾನ್ಸನ್ ನಾನು ಓಪನ್ ಮಾಡ್ತಿದ್ದೀನಿ. ಯು ಆರ್ ಸೀಯಿಂಗ್ ಇಟ್ ಅ ಕಂಟಿನ್ಯೂಸ್ ಫಾಲ್ ಓನ್ಲಿ. ಇವಾಗ ನಾವು ಒಂದು 1 hour ಚಾರ್ಟ್ ಹಾಕಿ ನೋಡೋಣ. ಇವನ್ ನೀವು 1 hour ಹೋದಾಗ್ಲೂನು ಇವನ್ ಏನು ಅಪ್ಸೈಡ್ ಲೈಕ್ ಇವನ್ ಸ್ಟಿಲ್ ಚಾರ್ಟ್ ಇಂಡಿಕೇಟ್ಸ್ ಅ ಡೌನ್ ಸೈಡ್ ಓನ್ಲಿ. ಇಲ್ಲಿ NSE.com ನೀವು ಇವತ್ತು ಬ್ರೌಸ್ ಮಾಡಿದ್ರೆ ಇಲ್ಲಿ ನಿಫ್ಟಿ 50 ಸ್ಟಾಕ್ಸ್ ನೋಡ್ಬೋದು. ಸೊ ಇವತ್ತು ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ಸ್ ಡೌನ್ ಇತ್ತು ಎಕ್ಸೆಪ್ಟ್ ಫ್ಯೂ ಫಾರ್ಮಾ ಸ್ಟಾಕ್ಸ್ ಲೈಕ್ ಡ್ಯೂ ಟು ರಿಸಲ್ಟ್ ಆರ್ ಅದರ್ ಥಿಂಗ್ಸ್. ಲೈಕ್ ಫಾರ್ಮಾ ಆಲ್ವೇಸ್ ಡಿಫೆನ್ಸಿವ್ ಸೆಕ್ಟರ್ ಅಂತ ಹೇಳ್ಬೋದು. ಮೋಸ್ಟ್ ಆಫ್ ದ ಸೆಕ್ಟರ್ಸ್ ಆರ್ ಫಾಲಿಂಗ್ ಆದಾಗ ಫಾರ್ಮಾ ಆಲ್ಮೋಸ್ಟ್ ರಿಯಾಕ್ಟ್ ಮಾಡುತ್ತೆ. ಸೊ ಇಫ್ ಐ ವ್ಯೂ ಆಲ್ ನಿಫ್ಟಿ 50 ಸ್ಟಾಕ್ಸ್, ನೀವು ನೋಡ್ಬೋದು ಟಾಟಾ ಮೋಟರ್ಸ್ ಆಲ್ಮೋಸ್ಟ್ 7% ಡೌನ್ ಇದೆ ಕ್ಲೋಸಿಂಗ್ ಅಲ್ಲಿ. ONGC 6%, ಅದಾನಿ 5%. ಎಲ್ಲ ಸ್ಟಾಕ್ಸ್, ಆಲ್ ದ ನಿಫ್ಟಿ 50 ಸ್ಟಾಕ್ಸ್ ಆರ್ ಇನ್ ರೆಡ್. ಇವಾಗ ಇಲ್ಲಿ ನೋಡಿ ಜಪಾನ್ ಮಾರ್ಕೆಟ್ ನಿಕ್ಕಿ 225, ಯು ಕ್ಯಾನ್ ಸಿ ದಟ್ ಆಲ್ಮೋಸ್ಟ್ ನಾಟ್ ವೆಲ್. ಇಟ್ಸ್ ಆಲ್ಮೋಸ್ಟ್ ನಾವು 13% ಡೌನ್ ಇದೆ ಇವತ್ತು ಮಾರ್ಕೆಟ್. Okay, I think that's all for today. We'll see you tomorrow. Thank you. You can keep watching our video. Please subscribe. Please do share our video. Thank you.